ಮಕ್ಕಳೇ, ಈಗಾಗಲೇ ನಾವು ಪೇಜ್ ನಂಬರ್ 78 ತನಕ ಬಂದಿದ್ದೀವಿ. ಹಿಂದಿನ ರೋಮನ್ ಸಂಖ್ಯೆಯನ್ನು ಕಲ್ತಿರಬೇಕು. ಅದೇ ಥರ ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂತಹ ಈಜಿಪ್ಟಿಯನ್ ಸಂಖ್ಯೆಗಳನ್ನು ಕಲ್ತಿರ್ಬೇಕು, ಹೇಗೆ ಬರಿಬೇಕು ಅಂತಿರೋದನ್ನ. ಈಗ ನಾವು ಬಂದಿದ್ದೀವಿ ಈಜಿಪ್ಟಿಯನ್ ಸಂಖ್ಯೆಯನ್ನು ನಾವು ಈ ರೀತಿ ಪ್ಲೇಸ್ ಹೋಲ್ಡರ್ನ ಈ ರೀತಿ ಬರೆಯೋದನ್ನು ನಾನು ಹೇಳಿದ್ದೀನಿ, ಮಧ್ಯದಲ್ಲಿ ಉಪಯೋಗಿಸ್ತಾ ಇದ್ರು ಅಂತ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಂಖ್ಯೆಯನ್ನು ಕೊನೆಯಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಇದನ್ನು ಮಧ್ಯದಲ್ಲಿ ಮಾತ್ರ ಉಪಯೋಗಿಸುವಂಥದ್ದು. ಇದು ಶೂನ್ಯದ ಅವರ ಈಜಿಪ್ಟ್ನಲ್ಲಿ ಶೂನ್ಯವನ್ನು ಸೂಚಿಸ್ತದೆ. ಬಟ್ ಇದೇನಾಗ್ತದೆ, ಶೂನ್ಯದ ಬೆಲೆಯನ್ನು ಸೂಚಿಸ್ತದೆ. ಆದರೆ ಅದನ್ನು ಮಧ್ಯದಲ್ಲಿ ಉಪಯೋಗಿಸ್ಬೋದು, ಆದರೆ ಕೊನೆಯಲ್ಲಿ ಉಪಯೋಗಿಸುವಂತಹ ಇದನ್ನು ಅವರು ತಂದಿರಲಿಲ್ಲ, ಬಳಸೋದು ಕ್ರಮವನ್ನು ತಂದಿರಲಿಲ್ಲ. ಆದ್ದರಿಂದ ನಮಗೆ 3600ನಂಥ ಸಂಖ್ಯೆಯನ್ನು ಮಾಡಲಿಕ್ಕೆ, ಅದನ್ನು ಪ್ರತಿನಿಧಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಇದ್ರದ್ದೊಂದು ಡ್ರಾಬ್ಯಾಕ್, ಇದ್ರದ್ದೊಂದು ಏನು ನ್ಯೂನ್ಯತೆ. ಈಗ ಮಾಯನ್ ಸಂಖ್ಯಾ ಪದ್ಧತಿ. ಮಾಯನ್ ಸಂಖ್ಯಾ ಪದ್ಧತಿ ಇದ್ದು ಮಧ್ಯ ಅಮೆರಿಕದಲ್ಲಿ ಮಕ್ಕಳೇ. ಮಧ್ಯ ಅಮೆರಿಕದಲ್ಲಿ ಮಾಯನ್ ಸಂಖ್ಯಾ ಪದ್ಧತಿ ಬಂದು ನನಗಾಗಿ ಇವರು ಸಹ ಪ್ಲೇಸ್ ಹೋಲ್ಡರ್ ಒಂದು ಚಿಹ್ನೆನ ಬಳಸ್ತಾ ಇದ್ರು. ಏನು ಬಳಸ್ತಾ ಇದ್ರು ಅಂದ್ರೆ, ಈ ರೀತಿ ಕಪ್ಪೆ ಚಿಪ್ಪನ್ನು ಬಳಸ್ತಾ ಇದ್ರು ಮಕ್ಕಳೇ. ಓಕೆನಾ, ಈ ರೀತಿಯ ಕಪ್ಪೆ ಚಿಪ್ಪನ್ನು ಮಕ್ಕಳೇ. ಸುವೇಗವನ್ನು ಮಾಡಿ ಹಾಕಿದ್ದೀನಿ. ಸುವೇಗದ ಮ್ಯಾಥ್ಸ್ ಲೆಕ್ಕಗಳು ಎಲ್ಲವೂ ಆಗಿರ್ತದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸುವೇಗ ಲೆಕ್ಕಗಳನ್ನು, ಕೀ ಆನ್ಸರನ್ನು ಹಾಕಿದ್ದೀನಿ, ಅದು ಸಹ ನೀವು ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ. ಈ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬಹುತೇಕ ಎಷ್ಟು ಪದ್ಧತಿ, 20ರ ಆಧಾರ ಪದ್ಧತಿ ಅಂತ. ಓಕೆ, ಮಾಯನ್ ಸಂಖ್ಯಾ ಪದ್ಧತಿ 20. ಈಗ 60ರ ಆಧಾರ ಪದ್ಧತಿ, ನಾವು ಈಜಿಪ್ಟಿಯನ್ದು 60ರ ಆಧಾರ ಪದ್ಧತಿ. ಆದರೆ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಆಧಾರ 20. ನಮ್ದು ಭಾರತೀಯರದು ಆಧಾರ 10. ಓಕೆ, ಅದು ಮರಿಬಾರ್ದು. ಈಗ ಮೊದಲನೇದು 20⁻0. ಈಗ ನಮಗೆ ಅದ್ರದ್ದು ಹೇಗೆ ಗುರುತು ಬೇಕಲ್ವ, 20⁻0 ಅಂತ ಹೇಳಿದ್ರೆ ಎಷ್ಟು ಬರ್ತದೆ ನಮಗೆ? 1 ಬರ್ತದೆ. ನೆಕ್ಸ್ಟು 20 ಬರ್ತದೆ, ಅದನ್ನು 20 ಇಂಟು 20 ಮಾಡಿದ್ದು. ನೆಕ್ಸ್ಟ್ 20 ಇಂಟು 18 ಮಾಡ್ತಾರೆ. ಆಗ 18 ಎಷ್ಟಾಗುತ್ತೆ? 360. ಹೇಗೆ ಗುರುತುಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ 20⁻8 ನೋಡಿ, 20⁻0 ಅಂತ ಹೇಳಿದ್ರೆ 1. 20 ಇದರದ್ದು ಆಧಾರ ಪದ್ಧತಿ 20 ಆಗಿರೋದ್ರಿಂದ ನೆಕ್ಸ್ಟ್ ಇಂಟು 20 ಮಾಡಿದಾಗ 20 ಬರ್ತದೆ. 20 ಇಂಟು 18 360. 20⁻2 ಇಂಟು 18 7500. 20⁻3 ಇಂಟು 18 1,44,000. ಈ ರೀತಿ ಇರ್ತದೆ ಹೆಗ್ಗುರುತುಗಳು. ಇಲ್ಲಿ 0ಯನ್ನು ಈ ರೀತಿ ಹೀಗೆ ಕಪ್ಪೆ ಚಿಪ್ಪು ಈ ರೀತಿ ಮಾಡಿ ಇಲ್ಲೊಂದು ಲೈನ್ ಎಳೆದು ಹೀಗೆ ಮಾಡ್ತಾರೆ. ಮತ್ತು 1ನ್ನು ಒಂದು ಚುಕ್ಕಿ, 5ಕ್ಕೆ ಈ ರೀತಿ. ಓಕೆ, ಇಲ್ಲಿ 0ಗೆ ನಾವು ಈ ರೀತಿ ಮೇಲೆಯಿಂದ ಬರ್ಕೊಂಡು ಹೋಗ್ತೀವಿ. ಈಗ ನೋಡಿ, ಇಲ್ಲಿ 1660 ಹೇಗೆ ನಾವು ಮಾಯಾನ್ ಸಂಖ್ಯೆಯಲ್ಲಿ ಬರೆಯೋದು ಅಂತ ನಾನು ಹೇಳಿದ್ದೀನಿ. ಯಾವಾಗಲೂ ಲಂಬವಾಗಿ ಈ ರೀತಿ ಬರಿಬೇಕಾಗುತ್ತೆ. ಗುರುತುಗಳು 20⁻0 ಅಂತ 1, 20 ಅಂತ ಹೇಳಿದ್ರಿ. 20 ಮತ್ತೆ 20 ಮತ್ತೆ 360 ಹೇಗೆ ಗುರುತು, ಆಮೇಲೆ 7200 ಹೇಗೆ ಗುರುತು, ಆಮೇಲೆ 1,44,000. ಈಗ ಈ 1660 ಅಂತ ಹೇಳೋದು ಯಾವುದ್ರ ಪಕ್ಕ ಇದೆ ಮಕ್ಕಳೇ? 360 ಪಕ್ಕ ಇದೆ. ಅಂದರೆ ಫಸ್ಟ್ ಏನು ಮಾಡಬೇಕಂದ್ರೆ, 360ರಿಂದ 1660 ಏನು ಮಾಡಿ ಭಾಗಿಸ್ಬೇಕು. ಓಕೆನಾ, ಯಾವ್ದು ಹೆಗ್ಗುರುತುಗಳ ಪಕ್ಕ ಇದೆ ಅಂತ ನೋಡ್ಬೇಕು, ಕೊಟ್ಟ ಸಂಖ್ಯೆ. ಆಮೇಲೆ ಈ 1660 360 ಪಕ್ಕ ಇರೋದ್ರಿಂದ ಇದ್ದ ಗುಣಿಸೋಣ. 4 ಅನಿಸುತ್ತೆ. 4 0 0, 4 6 24, 2 4 3 12, 13 14. ಓಕೆ, 5 ಆಗಿಬಿಟ್ರೆ 5 0 0, 5 6 30, 3 5 3 15 16 17 18 ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಆಗ 4 0 0, 4 6 24, 2 4 3 12, 13 14 ಕಳೀರಿ. ಕಳೆದಾಗ 0, 6ರಿಂದ 4 ಕಳೆದ್ರೆ 2, ಇನ್ನು 6ರಿಂದ ಪುನಃ 4 ಕಳೆದ್ರೆ 220 ಆಯಿತು. 360 ಎಷ್ಟಿದೆ? 360 4 ಇದೆ. ಆಗ 4 ಇಂಟು 360. ನೆಕ್ಸ್ಟ್ ಹೇಗೆ ಗುರುತು ಯಾವುದು? 20. ಆಗ ಇದನ್ನು ಎಷ್ಟರಿಂದ ಗುಣಿಸ್ಬೇಕಾಗತ್ತೆ ನೀವು? 20ರಿಂದ ಗುಣಿಸ್ಬೇಕಾಗತ್ತೆ. 21 20, ಇನ್ನು 2 ಉಳ್ಕೊಳ್ತು. ಪುನಃ ಇದನ್ನು ಇಳಿಸ್ಕೊಂಡ್ರೆ 20 ಆಯಿತು. ಪುನಃ 21 20 ಆಯಿತು. 20 ಎಷ್ಟಿದೆ ಮಕ್ಕಳೇ? 11 20ಗಳಿದೆ ಅಲ್ವಾ? 11 20ಗಳಿದೆ. ಇನ್ನು ಉಳಿದಿದ್ದು ಶೇಷ 0. ಈಗ ನಮಗೆ 1ರಲ್ಲಿ ಏನೂ ಇಲ್ಲ, 1ರ ಸ್ಥಾನ ಬೆಲೆಗೆ ಅನುಗುಣವಾಗಿ ಹೋಗಬೇಕಾದ್ರೆ ಏನೂ ಇಲ್ಲ. ಆಗ ನಾವೇನು ಮಾಡ್ತೀವಿ? ಈ ರೀತಿ 0ಯನ್ನು ಬರಿತೀವಿ. ಓಕೆನಾ, 0ಯನ್ನು ಬರೀತೀವಿ. ಅಂದರೆ ಇಂಟು 1 ಅಂತ ಮಾಡಿದ್ರೆ ನಮಗೆ 0. 0 ಇಂಟು 1 ಎಷ್ಟು ಬರ್ತದೆ? 0 ಬರ್ತದೆ. ನೆಕ್ಸ್ಟ್ 11 20ಗಳಿದೆ. 11 ಅಂತ ಬರಿಬೇಕಾದ್ರೆ 5 10 ಆಯಿತು. ಇಲ್ಲಿ 1 5 10 11 ಆಯಿತು. 11. ಈಗ ಇದನ್ನು ನಾನು 20ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ ನನಗೆ? 220 ಆಗುತ್ತೆ. ಹೌದಾನೆ? ನೆಕ್ಸ್ಟು 4 360. ಆಗ 1 2 3 4 ಇಂಟು ಇದು 360 ಅಂತ ಮಾಡಿದ್ರೆ ಎಷ್ಟಾಗುತ್ತೆ? 360 ಇಂಟು 4 1440.
ಕೂಡ್ಸ್ ನೋಡಿ, ಸೇಮ್ ಬರ್ತದೆ ತಾನೆ, 1660 ಬರ್ತದೆ ತಾನೆ, 1660 ಏನು ಪ್ರಶ್ನೆ ಇತ್ತು ಅಷ್ಟೇ ಬರ್ತದೆ ತಾನೆ ಮಕ್ಕಳು. ನಮಗೆ ಅವಶ್ಯಕತೆ ಇರೋದು ಇದು ಮಾತ್ರ. ಓಕೆ, ಇಷ್ಟನ್ನ ಬರೆದ್ರೆ ಸಾಕು. ಇಷ್ಟನ್ನ ಬರಿಬೇಕಾದ್ರೆ ಈ ಜ್ಞಾನ ನಿಮಗೆ ಇರಬೇಕು. ಅರ್ಥ ಆಯ್ತಲ್ವಾ? ಓಕೆ, ಈಗ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು 77 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 77 ಅಂತ ಕೊಟ್ಟ ತಕ್ಷಣ ನಾವೇನು ಮಾಡಬೇಕು, ಇದು ಯಾವ ಹೆಗ್ಗುರುತಿನ ಪಕ್ಕ ಇದೆ, 20ರ ಪಕ್ಕ ಇದೆ, 360 ಜಾಸ್ತಿ ಆಯಿತು. ಆಗ ನಾವೇನು ಮಾಡಬೇಕು, 77ನ್ನ 20ರಿಂದ ಭಾಗಿಸಿ. 20 ಎಷ್ಟಲಿ 2 3ಲಿ 6 60 ಬರ್ತದೆ. ಇನ್ನು ಉಳ್ಕೊಳ್ಳೋದು 7 17. ಓಕೆ, ಇದು ಹಾಗೆ ಬಿಡಿ ಸ್ಥಾನದಲ್ಲಿ ಬರುವಂಥದ್ದು ಅಂತ ತಿಳ್ಕೊಳ್ಬೇಕು. ಈಗ ನಾವು ಹೆಗ್ಗುರುತನ್ನು ಬರಿಬೇಕಾದ್ರೆ 17 ಅಂತ ಬರಿತೀವಿ. 17 ಕೆಳಗಿಂದ ಹೋಗ್ಬೇಕು ಅಂತ ಗೊತ್ತಿರ್ಬೇಕು ನಿಮಗೆ. 5 10 15 16 17. ಓಕೆ, ಹೀಗೆ ಬರೆಯೋದು. 17 ಆಯಿತು. ನೆಕ್ಸ್ಟ್ ಸ್ವಲ್ಪ ಜಾಗ ಬಿಟ್ಟು 20ರದ್ದು ಎಷ್ಟಿದೆ, 3 ಇದೆ. 3 ಅಂತ ಹೇಳೋದಕ್ಕೆ 1 2 3. ಅರ್ಥಾತ್ ಇದನ್ನ ಏನ್ ಮಾಡ್ತೀವಿ, 20ರಿಂದ ಗುಣಿಸಿದ್ರೆ ನಮ್ಗೆ ಎಷ್ಟು ಬರ್ತದೆ, 23ಲಿ 60 ಅಂತ ಬರುತ್ತೆ. ಇದು 17 ಇದೆ. ಇದನ್ನ ಎಷ್ಟರಿಂದ ಗುಣಿಸ್ತೀವಿ, 1ರಿಂದ ಗುಣಿಸಿದ್ರೆ ಎಷ್ಟು ಬರ್ತದೆ, 17 ಬರ್ತದೆ. ಇದನ್ನ ಕೂಡಿಸಿದ್ರೆ ನಮ್ಗೆ 77 ಬರ್ತದಲ್ವಾ. ಇದು ನಮ್ಗೆ ಅವಶ್ಯಕತೆ ಇಲ್ಲ ಮಕ್ಕಳೇ, ಇದು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು. ಆನ್ಸರ್ ಇದಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಅವ್ರು ಕೇಳಿದ್ದಾರೆ, 100ಅನ್ನ ಬರೀರಿ ಅಂತ ಕೇಳಿದ್ದಾರೆ. 100ಅನ್ನ ಬರೀರಿ ಅಂತ ಕೇಳಿದ ತಕ್ಷಣ ಏನ್ ಮಾಡ್ಬೇಕು ನಾವು, ಯಾವ್ದ್ರ ಪಕ್ಕ ಇದೆ ಹೆಗ್ಗುರುತು, 20ರ ಪಕ್ಕ ಇದೆ. ಆಗ 20ರಿಂದ ಎಷ್ಟನ್ನ ಭಾಗಿಸ್ತೀರಾ, 100ಅನ್ನ ಭಾಗಿಸ್ತೀರಾ. 20 ಎಷ್ಟಲಿ 25ಲಿ 100 ಆಗುತ್ತೆ, ಶೇಷ 0. ಆಗ ಇದನ್ನ 5 25. ಆಗ 0 ಪ್ಲೇಸಲ್ಲಿ ಏನಿಲ್ಲ ಅಲ್ವಾ. ಇಲ್ಲಿ ನೋಡಿ, 20ರ ಘಾತ 0 1, ಫಸ್ಟ್ ಗುರುತು 1 ಅಲ್ವಾ. ಆಗ ಅದರ ಪ್ಲೇಸಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು, 0 ಮಾಡ್ಬೇಕು. 0 ಮಾಡೋದು ಹೇಗೆ, ಹೀಗೆ ಬರ್ದು ಈ ರೀತಿ ಹಾಕಿದ್ರೆ ಇದು 0 ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ 5ಕ್ಕೆ ಚುಕ್ಕಿ ಹಾಕದ, ಏನ್ ಲೈನ್ ಹಾಕದ, ಲೈನ್ ಹಾಕೋದು ನಾವು ಕಲ್ತಿದೀವಿ, ಲೈನ್ ಹಾಕೋದು. ಆಗ ಇದನ್ನ ಯಾವ್ದ್ರಿಂದ ಗುಣಿಸ್ತೀವಿ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಕೇಳ್ತಾ ಇರೋದು, 20ರಿಂದ ಗುಣಿಸ್ತೀವಿ. ಆಗ ಎಷ್ಟಾಗುತ್ತೆ, ಇಲ್ಲಿ 100 ಆಗುತ್ತೆ. ಇದನ್ನ 0 ಇಂಟು 1 ಎಷ್ಟಾಗುತ್ತೆ, 0. ಆನ್ಸರ್ ಎಷ್ಟು ಬರುತ್ತೆ, 100 ಬರುತ್ತಲ್ವಾ. ಇದು ನಿಮಗೆ ಬೇಡ, ಇದು ಬೇಕಾಗಿರೋದು, ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಬರ್ಸ್ತಾ ಇರೋದು. ನೆಕ್ಸ್ಟ್ 361. ಈ ತರ ಮಾಡಿದ್ರೆ ನೀವು ಯಾವ ಲೆಕ್ಕ ಬೇಕಾದ್ರೂ ಮಾಡ್ಬೋದು ಅಂತ ಮಕ್ಕಳೇ. 361 ಅಂತ ಹೇಳೋದು ಯಾವ್ದ್ರ ಪಕ್ಕ ಇದೆ ಮಕ್ಕಳೇ, 360ರ ಪಕ್ಕ ಇದೆ. ಹೆಗ್ಗುರುತು ನೋಡಿ, 1 20 360. ಆಗ 361ನ್ನು ಯಾವ್ದ್ರಿಂದ ಭಾಗಿಸ್ಬೇಕು, 360ರಿಂದ ಭಾಗಿಸ್ಬೇಕು. 361ನ್ನ 360ರಿಂದ ಭಾಗಿಸಿದಾಗ 1ಲಿ 360 ಅಂತ ಆಗುತ್ತೆ. ಓಕೆ, 1. ಆಗ ಇಲ್ಲಿ ಬಿಡಿಸ್ಥಾನದಲ್ಲಿ ಏನಿದೆ, 1 ಇದೆ ಅಂತ ಅರ್ಥ. ಆಗ ನಾನು 1 ಅಂತ ಹೇಳಿದ್ರೆ ಇಲ್ಲಿ ಏನಾಗಬೇಕು, ಒಂದು ಚುಕ್ಕಿ ಹಾಕಬೇಕು. ಚುಕ್ಕಿ ಇದ್ದಾಗ 1ರಿಂದ ಗುಣಿಸೋಕೆ 1 ಬರ್ತದೆ. ನೆಕ್ಸ್ಟ್ 20ರ ಸ್ಥಾನದಲ್ಲಿ ಏನಾದ್ರೂ ಇದೆಯಾ, ಇಲ್ಲ. ಆಗ ನಾವೇನ್ ಮಾಡಬೇಕು, 0 ಹಾಕಬೇಕು. 0 ಹಾಕೋದು ಹೆಂಗೆ, ಇಲ್ಲಿ ಈ ರೀತಿ ಬರ್ದು ಹೀಗೆ ಬರೆದ್ರೆ ಇದು 0 ಆಯ್ತು. ಓಕೆ, 20ರ ಸ್ಥಾನದಲ್ಲಿ ಏನಿಲ್ಲ. 360 ಎಷ್ಟಿದೆ, 1 ಇದೆ. ಆಗ 1 ಚುಕ್ಕಿ ಹಾಕಬೇಕು. ಈಗ ಅರ್ಥ ಏನಿದು, ಇದನ್ನ 360ರಿಂದ ಗುಣಿಸಿದ್ರೆ ನನ್ಗೆ ಎಷ್ಟು ಬರ್ತದೆ, ಇಲ್ಲಿ 360 ಬರ್ತದೆ. ಇದನ್ನ 20ರಿಂದ ಗುಣಿಸಿದ್ರೆ 20 ಗುಣಿಸು 0 ಎಷ್ಟು ಬರ್ತದೆ, 0 ಬರ್ತದೆ. ಇದನ್ನ ಎಷ್ಟರಿಂದ ಗುಣಿಸೋದು, 1ರಿಂದ ಗುಣಿಸೋದು. 1 ಇಂಟು 1 ಎಷ್ಟಾಯ್ತು, 1. ಕೂಡಿಸಿ 361 ಬರ್ತದಲ್ವಾ. ಓಕೆ, ಈಗ 2 0 0, 2 6 12, 1 2 3 6 1 7, 720 ಬರ್ತದೆ ಆಯ್ತಾ. ಆಗ ಶೇಷ ಉಳ್ಕೊಳ್ಳೋದು 1 ಅಂತ ಹೇಳಿದಾಗ ಇಲ್ಲಿ 1 ಅಂತ ಬರಿತೀರಾ ಈ ಶೇಷವನ್ನ. ನೆಕ್ಸ್ಟು ಈ 20ರಲ್ಲಿ ಏನು ಬರೋದಿಲ್ಲ. ಆಗ 20 ಹೆಗ್ಗುರುತಲ್ಲಿ ಏನಿಲ್ಲ, ಆಗ ಇದನ್ನು 0 ಅಂತ ಹಾಕ್ತೀರಾ. ನೆಕ್ಸ್ಟು ಇಲ್ಲಿ 360 ಅಂತ ಹೇಳಿದ್ರೆ 2 360ಗಳು ಬರ್ತದೆ. ಆಗ ಈ ರೀತಿ ಬರಿತೀರ ಮಕ್ಕಳೇ. ಈಗ 368 2 ಮಾಡಿದಾಗ ಎಷ್ಟು ಬರ್ತದೆ, 720 ಬರ್ತದೆ. ಇದು ಗುಣಿಸಿ 20 ಮಾಡಿದ್ರೆ 20 0ಲಿ 0 ಬರ್ತದೆ. ಇಲ್ಲಿ ಇಂಟು 1 ಅಂತ ಅರ್ಥ. 1 1 ಬರ್ತದೆ. ಕೂಡಿಸಿದಾಗ 721 ಬರ್ತದಲ್ವಾ. ಆಗ ಈ ರೀತಿ ಮಾಡೋದು. ಇದೇ ಥರ ಬೇರೆ ಲೆಕ್ಕಗಳನ್ನ ನಿಮ್ಮ ಸ್ವಂತ ಫ್ರೆಂಡ್ಸಿಗೆಲ್ಲ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ 2 ಪದ್ಧತಿಯನ್ನು ಅವರು ಬಳಸ್ತಿದ್ರು, ಲಿಖಿತ ಪದ್ಧತಿ ಮತ್ತು ಲೆಕ್ಕಾಚಾರಗಳನ್ನು ನಿರ್ವಹಿಸಲಿಕ್ಕೆ ಒಂದು ಸಂಖ್ಯಾ ಪದ್ಧತಿ. ರಾಡ್ ಆಧಾರಿತ ಸಂಖ್ಯಾ ಪದ್ಧತಿಯಲ್ಲಿ ರಾಡ್ ಸಂಖ್ಯೆಗಳು ಅಂತ ಕರಿತಾ ಇದ್ರು. ಅದನ್ನು ನಾವು ಈ ಕ್ಲಾಸ್ನಲ್ಲಿ ನಾವು ರಾಡ್ ಆಧಾರಿತ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿತೀವಿ. ಓಕೆನಾ. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇದು ಅವ್ರದ್ದು ಆಧಾರ 10ರ ದಶಮಾನ ಪದ್ಧತಿಯಾಗಿತ್ತು. ಇದು ನೋಡಿ ಝೋಂಗ್ ಅಂತ ಹೇಳಿದ್ರೆ ಈ ರೀತಿ ಲೈನುಗಳು, ಉದ್ದಕ್ಕಿರುವ ಲೈನ್ಗಳನ್ನ ಝೋಂಗ್ ಅಂತ ಹೇಳ್ತಿದ್ರು. ಇದು ನೋಡಿ 6ಕ್ಕೆ ಈ ರೀತಿ, 7 ಈ ರೀತಿ, 8. ಅದೇ ಹೆಂಗ್ಸನ್ನು ಈ ರೀತಿ ಬರಿತಾ ಇದ್ರು. ಓಕೆ, ಅಡ್ಡಕ್ಕೆ ಲೈನ್ಗಳನ್ನು ಹಾಕ್ತಾ ಇದ್ರು.
ನೋಡಿ ಇದು 7. ಇದು ಯಾಕಪ್ಪ ಇದು 1 2 3 ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಝೋಂಗ್ಗಳು ಬಿಡಿ 100 10,000ಕ್ಕೆ ಝೋಂಗನ್ನು ಬಳಸೋದು. ಇದನ್ನು ಬಿಡಿ 100 10,000ಕ್ಕೆ ಇದನ್ನು ಬಳಸೋದು. ಅದರ ಮಧ್ಯದಲ್ಲಿ ಹೆಂಗ್ಗಳನ್ನು ಯಾವುದಕ್ಕೆ ಬಳಸ್ತೀವಿ? 10,000ಕ್ಕೆ 100,000ಕ್ಕೆ ಇದರಲ್ಲಿ ಬಳಸ್ತೀವಿ ಅಂತ. ಈಗ ಒಂದು ಎಕ್ಸಾಮ್, ಬಿಡಿ 10 100 1000 10,000 ಅಂತ. ಈಗ ಇದು ಫಸ್ಟ್ದು ಝೋಂಗ್, ಆಮೇಲೆ ಹೆಂಗ್, ಆಮೇಲೆ ಝೋಂಗ್, ಆಮೇಲೆ ಹೆಂಗ್, ಆಮೇಲೆ ಝೋಂಗ್ ಅಂತ ಬರೆಯೋದು. ಈಗ ನಮಗೆ ಝೋಂಗ್ ಅಂತ ಹೇಳಿದ ತಕ್ಷಣ ಯಾವ ಥರ ಲೈನ್ಗಳಿದೆ ನಿಮಗೆ ಗೊತ್ತಿದೆ? ಹೇಗಿದೆ? ಹೀಗೆ ಉದ್ದಕ್ಕಿದೆ. ಆಗ ಇಲ್ಲಿ ನೋಡಿ 1 2 3 4 ಯಾವುದನ್ನು ಬರಿತಾ ಇದ್ದೀನಿ ಅಂದರೆ 2634 ಬರಿತಾ ಇದ್ದೀನಿ. ಝೋಂಗಲ್ಲಿ 1 2 3 4. ಹೆಂಗಲ್ಲಿ 3 ಅಂತ ಹೇಳೋದನ್ನು ಈ ರೀತಿ ಬರಿತೀನಿ. ನೆಕ್ಸ್ಟ್ ಝೋಂಗ್ ಬರಬೇಕು. ಝೋಂಗಲ್ಲಿ 6 ಅಂತ ಹೇಳೋದು ಹೇಗೆ ಬರಿತೀರಾ? ಝೋಂಗಲ್ಲಿ 6 ಅಂತ ಹೇಳೋದನ್ನು ಟಿ ಥರ ಇದೆ. ಝೋಂಗಲ್ಲಿ 6 ಅಂತ ಹೇಳೋದು ಟಿ ಥರ ಇದೆ, ಅದನ್ನು ಇಲ್ಲಿ ಬರಿತೀರಾ. ಮತ್ತು ಪುನಃ ಹೆಂಗಲ್ಲಿ ಎಷ್ಟು? 2 ಅಂತ ಹೇಳಿದ್ರೆ ಅಡ್ಡವಾಗಿ 2 ಬರಿತೀರಾ. ಅಂದರೆ 2600 ಬಿಡಿ 10 100 1000 ಅದೇ ಸೇಮ್ ಅರ್ಥ ಇದೆಲ್ಲ. ಬಿಡಿ 10 100 1000 10,000 ಈ ರೀತಿ ಹೋಗುತ್ತೆ. ಅದು ಸಹ ಆ ಪದ್ಧತಿ ಸಹ ಹೀಗೆ. ಇದು ಈ ಪದ್ಧತಿಯು 17ನೇ ಶತಮಾನದಲ್ಲಿತ್ತು ಮಕ್ಕಳೇ. ಇದು ಏನಾಗಿತ್ತು? ಆಧಾರ 10ರ ಪದ್ಧತಿಯಾಗಿತ್ತು. ಇವರು ಸಹ ಮೆಸೊಪೊಟೋಮಿಯಾದವರಂತೆ ಇವರು ಸಹ 0 ತೋರಿಸ್ಲಿಕ್ಕೆ ಖಾಲಿ ಜಾಗ ಬಿಡ್ತಾ ಇದ್ರು, ಮಧ್ಯದಲ್ಲಿ ಖಾಲಿ ಜಾಗನ ಬಿಡ್ತಾ ಇದ್ರು ಅಂತ ಇದೆ. ಗ್ರಾಫನ್ ಓದ್ಕೊಳ್ಳಿ ಮಕ್ಕಳೇ. ಇದು 200 BC ಹಿಂದೆ 0ದ ಮಹತ್ವ, 0ಯಿಂದ ಏನೇನು ಸಂಶೋಧನೆಗಳಾದವು, ಇದರಿಂದ ಯಾವ ಗಣಿತ ಕ್ಷೇತ್ರದಲ್ಲಿ ಹೆಲ್ಪ್ ಆಯಿತು ಅಂತ. ಚೀನಿಯರು ಝೋಂಗು ಮತ್ತು ಹೆಂಗ್ ಚಿಹ್ನೆಗಳ ನಡುವೆ ಪರ್ಯಾಯವಾಗಿ ಏಕೆ ಬಳಸ್ತಾರೆ? ಒಂದ್ಸಲ ಫಸ್ಟ್ ಬರಿಬೇಕಾಗಿದೆ ಹೆಂಗ್ ಝೋಂಗನ್ನು ಬಳಸ್ತಿದ್ರು, ಆಮೇಲೆ ಹೆಂಗ್ ಬಳಸ್ತಿದ್ರು. ಝೋಂಗ್ ಹೆಂಗ್ ಬಳಸ್ತಾ ಇದ್ರು. ಯಾಕೆ ಬಳಸ್ತಾ ಇದ್ರು ಅಂತ, ಏಕೆ ಬಳಸ್ತಿದ್ರು ಎಂದು ನೀವು ಭಾವಿಸಿದ್ದೀರಾ? ಝೋಂಗ್ ಚಿಹ್ನೆಯನ್ನು ಮಾತ್ರ ಬಳಸಬೇಕಾದ್ರೆ 41 ಹೇಗೆ 41 ಬೇರೆ ಝೋಂಗ್ ಮಾತ್ರ ಆದರೆ ನೀವು ಹೇಗೆ ಪ್ರತಿನಿಧಿಸ್ತಿದ್ರಿ? 2 ಕ್ರಮಾನುಗತ ಸ್ಥಾನಗಳ ನಡುವೆ ಗಮನಾರ್ಹ ಅಂತರವಿಲ್ಲದಿದ್ರೆ, ಮಧ್ಯದಲ್ಲಿ ಗ್ಯಾಪ್ ಇಲ್ಲದ್ರೆ, ನೋಡಿ ಇದರಲ್ಲಿ ಎಲ್ಲ ಸಿಸ್ಟಮಲ್ಲೂ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟರೆ ನಮಗೆ ಗೊತ್ತಾಗೋದು ಇದು 1ರಿಂದ ಗುಣಿಸ್ಬೇಕು, ಇದು 20ರಿಂದ ಗುಣಿಸ್ಬೇಕು ಅಂತ ಹೇಳೋದು. ಸ್ಥಾನ ಬೆಲೆಯನ್ನು ಯಾವ ಪದ್ಧತಿ ಇತ್ತೋ ಅದರಿಂದ ಗುಣಿಸ್ಬೇಕು ಅಂತ ಹೇಳೋದು ನಮಗೆ ಯಾವಾಗ ಗೊತ್ತಾಗ್ತಿತ್ತು? ಅದರ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ಮಾತ್ರ. ಈ ಅಂಕೆಯನ್ನು ಬೇರೆ ಯಾವುದೇ ರೀತಿಯಲ್ಲಿ ಅರ್ಥೈಸಬಹುದೇ? ಅಂತರವಿಲ್ದಿದ್ರೆ ಬೇರೆ ಥರ ಅರ್ಥೈಸಬಹುದು. ಅದು ಹೇಗೆ ಅಂತ ನೋಡಿ ಮಕ್ಕಳೇ. ಇದು ಯಾಕೆ ಪರ್ಯಾಯವಾಗಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಗೊಂದಲ ನಿವಾರಣೆಗಾಗಿ ಬಳಸ್ತಾ ಇದ್ರು ಅಂತ ಭಾವಿಸ್ತೇನೆ. ಝೋಂಗ್ ಚಿಹ್ನೆಯನ್ನು ಮಾತ್ರ ಬಳಸಬೇಕಾದ್ರೆ 41 ಝೋಂಗ್ ಚಿಹ್ನೆ ಮಾತ್ರ ಅಂತ ಹೇಳಿದ್ರೆ 4 1 2 3 4 ಅಂತ ಬರೀತೀರಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಟು 1 ಅಕಸ್ಮಾತ್ ಜೊತೆಗೆ ಸೇರ್ಬಿಟ್ರೆ ಇದು ಏನಾಗ್ತಿತ್ತು? 5 ಅಂತರವಿಲ್ದಿದ್ರೆ ಹೋಗದಿದ್ರೆ ಪಕ್ಕ ಬರೆದ್ಬಿಟ್ಟಿದ್ರೆ ನಮ್ಗೆ ಏನಾಗ್ತಿತ್ತು? 1 2 3 4 5 ಅಂತ ಆಗ್ಬಿಡ್ತಿತ್ತು ಅಲ್ವಾ? 5 ಅಂತ ಅರ್ಥೈಸಬಹುದಾಯ್ತು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ, ಉಕಾಸರ್ ಮತ್ತು ಉರಾಫೋನ್ ಅನ್ನು ಅಂಕಿಗಳಾಗಿ ಬಳಸಿಕೊಂಡು ಆಧಾರ 2ರ ಸ್ಥಾನಬೆಲೆ ಪದ್ಧತಿಯನ್ನು ರೂಪಿಸಿ. ಈ ಪದ್ಧತಿಯನ್ನು ಗುಮಲ್ಗಲ್ ಪದ್ಧತಿಯೊಂದಿಗೆ ಹೋಲಿಕೆ ಮಾಡಿ ಅಂತ. ಈಗ ಉಕಾಸರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು 2 ಅಂತ, ಉರಾಫಾನ್ ಅಂತ ಹೇಳಿದ್ರೆ 1 ಅಂತ ಗೊತ್ತು ಅಲ್ವಾ? ಇದು ನಮಗೆ ಗೊತ್ತಿರುವಂಥದ್ದು. ಈಗ 1 2 ಉಕಾಸರ್ ಉರಾಫಾನ್ ಉಪಯೋಗಿಸಿ ಬರೆಯೋದು ಮತ್ತು ಆಧಾರ 2 ಉಪಯೋಗಿಸಿ ಬರೆಯೋದಕ್ಕೂ ಮಾಡೋಣ ಹೇಗೆ ಮಾಡೋದು ಅಂತ ನೋಡಿ. ಆಧಾರ 2 ಪದ್ಧತಿ ಇಲ್ಲಿ ಮಾಡಿ. 2 ಘಾತ 0 ಅಂತ ಹೇಳಿದ್ರೆ 1 ಅಲ್ವಾ? ಆಗ ಎ ಅಂತ ತಗೊಳ್ಳೋಣ, ನಾವೇ ನಮ್ಮ ಇಷ್ಟದಾಗಿ ತಗೊಳ್ಳೋದು. 2 ಘಾತ 1 ಅಂತ ಹೇಳಿದ್ರೆ 2, ಆಗ ಅದನ್ನು ಬಿ ಅಂತ ತಗೊಂಡಿದ್ದೀನಿ. 2 ಘಾತ 2 ಅಂತ ಹೇಳಿದ್ರೆ 4, ಸಿ ಅಂತ ತಗೊಂಡಿದ್ದೀನಿ. 2 ಘಾತ 3 ಅಂದರೆ 2ನ 3 ಸಲ ಗುಣಿಸಿದಾಗ 8 ಬರ್ತದೆ, ಅದನ್ನು ಡಿ. ನಿಮಗೆ ಗೊತ್ತಿದೆ ಉಕ್ಕಾಸರನ್ನು 2 ಅಂತ ಬರಿತೀವಿ. ನಾವಿಲ್ಲಿ UK ಅಂತ ಹಾಕೊಳ್ಳೋಣ ಮಕ್ಕಳು. ಉಕ್ಕಾಸರ್ ಓಕೆ. ಉರಾಫನ್ಗೆ UR ಅಂತ ಬರ್ಕೊಳ್ಳೋಣ, ಈಸಿಯಾಗಿ ನಮಗೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ಈ ರೀತಿ ಮಾಡಿ 1 ಆಗ ಎ ಅಂತ ಬರಿತೀರ. ಓಕೆ. ನೆಕ್ಸ್ಟು 2 ಘಾತ 2 ಅಂದರೆ ಇಲ್ಲಿ ಉಕ್ಕಾಸರನ್ನು 2 ಬರ 2ಕ್ಕೆ ಉಕ್ಕಾಸರ್ ಅಂತ ಗೊತ್ತು. ಇಲ್ಲಿ ಬಿ ಅಂತ ಬರಿಬೇಕು, ನಾವು ಬರ್ಕೊಂಡಿದ್ದೀವಿ ಇಲ್ಲಿ ಅಲ್ವಾ? 2 ಘಾತ 0 2 ಘಾತ 1 ಅಂತ ಇದನ್ನು ಬರ್ಕೊಂಡಿದ್ದೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು, ಇದನ್ನು ನೆನ್ಪಿಟ್ಕೊಂಡಿರ್ಬೇಕು. 2 ಅಂತ ಹೇಳಿದ್ರೆ ಉಕ್ಕಾಸರ್ ಅಂತ ಬರಿತೀವಿ, ಇಲ್ಲಿ ಬಿ ಅಂತ ಬರಿತೀವಿ. ಇಲ್ಲಿ 2ಕ್ಕೆ ಬಿ ಅಲ್ವಾ? ಇಲ್ಲಿ 3 ಅಂತ ಹೇಳಿದ್ರೆ ಉಕ್ಕಾಸರ್ ಉರಾಫನ್ ಅಂತ ಬರಿತೀವಿ. ಆಗ ನಮಗೆ 2 ಅಂತ ಹೇಳಿದ್ರೆ ಇಲ್ಲಿ ಎಷ್ಟು? 3ಕ್ಕೆ ಯಾವುದೂ ಇಲ್ಲ, ಬಿ ಮತ್ತು ಎ. ಬಿ ಮತ್ತು ಎ ಅನ್ನು ಸೇರಿಸಿದಾಗ ನಮ್ಗೆ ಏನಾಗುತ್ತೆ? 3 ಆಗುತ್ತೆ. 4ಕ್ಕೆ 2 ಉಕ್ಕಾಸರ್ ಅಂತ ಹೇಳಿದ್ರೆ 4 ಆಗುತ್ತೆ. ಇಲ್ಲಿ ಬರಿಬೇಕಾದ್ರೆ 4ಕ್ಕೆ 2 ಘಾತ 2 ಅಂತ ಹೇಳಿದ್ರೆ 4 ಬರ್ತದೆ. 4ಕ್ಕೆ ಒಂದು ಅಕ್ಷರ ಕೊಟ್ಟಿದ್ದೀವಿ ನಾವು, ಅದನ್ನು ಸಿ ಅಂತ ಬರಿತೀವಿ. ನೆಕ್ಸ್ಟ್ 5ಕ್ಕೆ ಉಕ್ಕಾಸರ್ ಉರಾಫನ್ ಅಂತ ಬರಿತೀವಿ. ಇಲ್ಲಿ ಏನು ಮಾಡ್ತೀವಿ? 4ರ ಮುಂದೆ 1 ಸೇರಿಸಿದಾಗ ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ 6 ಬರಬೇಕಾದ್ರೆ ಉಕ್ಕಾಸರ್ 2 4 6. ಈಗ ಬರಿಬೇಕಾದ್ರೆ 4 ಬರೆದು 4ರ ಪಕ್ಕ 2 ಬರಿತೀವಿ. 1 ಬರೆದ್ರೆ 5 ಆಗುತ್ತೆ. ಈ 2 ಅಂತ ಹೇಳಿದ್ರೆ ಯಾವ ಅಕ್ಷರ? ಬಿ, ಆಗ ಅದನ್ನು ಬರಿತೀವಿ. ನೆಕ್ಸ್ಟ್ 7ಕ್ಕೆ ಉಕ್ಕಾಸರ್ ಉರಾಫನ್, ಆಗ
ಇದು 4 ಬರಿತೀವಿ. ಮತ್ತೆ 5 6 ಬಿ ಅಂತ ಹೇಳಿದ್ರೆ 2, 5 6 1 7. ಅರ್ಥ ಆಯ್ತಲ್ವಾ? 8ಕ್ಕೆ ಇಲ್ಲಿ ಉಕಾಸರ್ 4 ಸಲ ಬರೆದ್ರೆ ನಮಗೆ 8ಕ್ಕೆ ಇಲ್ಲಿ 2 8 ಅಂತ ಹೇಳಿದ್ರೆ ನಾವೇನು ಕೊಟ್ಕೊಂಡಿದ್ದೀವಿ, ಡಿ ಅಂತ ಕೊಟ್ಕೊಂಡಿದ್ದೀವಿ, ಅದನ್ನು ಬರಿತೀವಿ. ಓಕೆ, ಈ ರೀತಿ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ಅವರು, ಜೀವನದಲ್ಲಿ ಮತ್ತು ಯಾವ ವೃತ್ತಿಯಲ್ಲಿ ಹಿಂದೂ ಸಂಖ್ಯೆಗಳು ಮತ್ತು 0 ಪ್ರಮುಖ ಪಾತ್ರ ವಹಿಸ್ತದೆ? ನಮ್ಮ ಎಲ್ಲ ಜೀವನದಲ್ಲೂ ಎಲ್ಲ ಭಾಗದಲ್ಲೂ ಹಿಂದೂ ಸಂಖ್ಯೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಸಂಖ್ಯಾ ಪದ್ಧತಿ ಮತ್ತು 0ಯನ್ನು ಕಂಡುಹಿಡಿಯದಿದ್ದರೆ ಅಥವಾ ಕಲ್ಪಿಸದಿದ್ದರೆ ನಮ್ಮ ಜೀವನ ಹೇಗೆ ಭಿನ್ನವಾಗಿರುತ್ತಿತ್ತು ಅಂತ ಕೇಳಿದ್ದಾರೆ. ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳೋದನ್ನ ಬರಿಬೇಕು. ನಮ್ಮ ದೇಹದ ಎಲ್ಲೆಲ್ಲಿ ಬಳಸ್ತೀರಾ ಹಿಂದೂ ಸಂಖ್ಯಾ ಪದ್ಧತಿ, ಎಲ್ಲೆಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಅಂತ ಬರಿತೀರಿ. ಆ ವೃತ್ತಿಗಳಲ್ಲಿ, ಎಲ್ಲ ವೃತ್ತಿಗಳಲ್ಲಿ, ಕೂಲಿ ಕೆಲಸದಿಂದ ಹಿಡಿದು ಯಾವುದೇ ಆಫೀಸರ್ ಕೆಲಸ ಆದರೂ ಅವರಿಗೆ ಲೆಕ್ಕಗಳು ಬೇಕು, ಅಂಕಿಗಳು ಬೇಕು, ಹಣನ ಲೆಕ್ಕ ಮಾಡಬೇಕಾದ್ರೂ ಬೇಕು, ಬ್ಯಾಂಕಿಗೆ ಹೋಗ್ಬೇಕಾದ್ರೂ ಅದರದ್ದು ಲೆಕ್ಕಗಳು ಬೇಕು. ಅರ್ಥ ಆಯ್ತಲ್ಲ? ಎಲ್ಲ ಫೀಲ್ಡಲ್ಲೂ ಇದೆ. ಇಲ್ದಿದ್ರೆ ಹೇಗೆ ಭಿನ್ನ ಆಗ್ತಿತ್ತು? ಓಕೆ, ಇದು ಹಣ, ಕಂಪ್ಯೂಟರ್, ಎಲ್ಲ ಫೀಲ್ಡ್ಗಳಲ್ಲೂ ಏನು ಬೇಕಾಗ್ತದೆ, ನಾವು ಇದನ್ನು ಬಳಸ್ತೀವಿ, ದೈನಂದಿನ ಜೀವನದಲ್ಲಿ ಬಳಸ್ತೀವಿ. ಒಂದು ವೇಳೆ ಭಿನ್ನ ಇರಲಿ, ಎಲ್ಲವೂ ಸ್ಥಗಿತವಾಗಿಬಿಡ್ತಿತ್ತು ಮಕ್ಕಳೇ, ಅದನ್ನು ಬರೀರಿ. ಎಲ್ಲವೂ ಇದಿಲ್ಲ ಅಂತ ಹೇಳಿದ್ರೆ, ಈ ರೀತಿ ಹಣ ನಮ್ಮ 0ಯಿಂದ 9 ಕಂಡೇ ಹಿಡ್ದಿರ್ಲಿಲ್ಲ ಅಂತ ಹೇಳಿದ್ರೆ, ಹಿಂದೂ ಪದ್ಧತಿ ಕಂಡೇ ಹಿಡ್ದಿರ್ಲಿಲ್ಲ ಅಂತಂದರೆ ರೋಮನ್ ಸಂಖ್ಯೆ ಬಹಳವಾಗಿ ಬಳಕೆಯಲ್ಲಿತ್ತು. ಆಗ ನಾವೇನು ಮಾಡ್ತೀವಿ, ರೋಮನ್ ಸಂಖ್ಯೆಯನ್ನು ಬಳಸ್ತಿದ್ವಿ. ಆಗ ನಾವು ಹೀಗೆ ಬರಿಬೇಕು, ರೋಮನ್ ಸಂಖ್ಯೆಯನ್ನು ಬಳಸ್ತಿದ್ದಿರಬಹುದು. ಅದನ್ನು ಬಳಸಿಕೊಂಡು ಮೂಲಕ್ರಿಯೆ ಮಾಡೋದು ತುಂಬ ಕಷ್ಟವಾಗ್ತಿತ್ತು. ನಿಮ್ಗೆ ಗೊತ್ತಿದೆ ಗುಣಿಸೋದಲ್ಲೇ ಎಷ್ಟು ಕಷ್ಟ ಅಂತ. ಅಲ್ಲಿ ಸಿಂಹದ ಮುಖ ಬೇರೆ ತೋರಿಸಿದ್ದಾರೆ, ಸಿಂಹದ ಬಾಯೊಳಗೆ ಹೋಗೋದು, ಅದ್ರ ಜೊತೆ ಜಗಳಾಡೋದು ಒಂದೇ, ಗುಣಿಸೋದು ಒಂದೇ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಆಧುನಿಕ ವೈಜ್ಞಾನಿಕ ಅನ್ವೇಷಣೆ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇದೆಲ್ಲ ಎಷ್ಟೊಂದು ಅನ್ವೇಷಣೆಗಳಾಗ್ತಾ ಇದೆ. ಈಗ ನ್ಯಾನೋ ಆಯಿತು, ಈಗ ನಮಗೆ AI ಬಂದಿದೆ. ಇದರಲ್ಲೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಿತ್ತು ಅಂತ. ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಭಾರತೀಯ ಹಿಂದೂ ಪದ್ಧತಿಗೆ ಆಧಾರ 10 ಬಳಸ್ತಿದ್ದರು, ಏಕೆಂದರೆ ಮಾನವನಿಗೆ 10 ಬೆರಳುಗಳಿವೆ, ಆದ್ದರಿಂದ ನಾವು ನಮ್ಮ ಬೆರಳುಗಳನ್ನು ಎಣಿಸಲು ಬಳಸಬಹುದು. ಆದರೆ ನಮಗೆ ಕೇವಲ 8 ಬೆರಳುಗಳಿದ್ದರೆ ಏನಾಗುತ್ತಿತ್ತು? ಆಗ ಸಂಖ್ಯೆಯನ್ನು ಹೇಗೆ ಬರೆಯುತ್ತಿದ್ದೆವು? ನಾವು ಬದಲಿಗೆ ಆಧಾರ 8 ಅನ್ನು ಬಳಸುತ್ತಿದ್ದರೆ ಹಿಂದೂ ಅಂಕಿ ಹೇಗಿರುತ್ತಿತ್ತು? ಆಧಾರ 5, ಆಧಾರ 10 ಅಂದರೆ ಏನಂತ ಹೇಳಿದ್ರೆ, ಈಗ 25 ಆಧಾರ 5ನ್ನು 5ರ ಪದ್ಧತಿಯಲ್ಲಿ ಹೇಗೆ ಬರಿಬೋದು, ಆಧಾರ 8ರ ಪದ್ಧತಿಯಲ್ಲಿ 25ನ್ನು ಹೇಗೆ ಬರಿಬೋದು ಅಂತ ಹೇಳೋದನ್ನು ಕೇಳಿದ್ದಾರೆ ಮಕ್ಕಳೇ. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆಧಾರ 8ರ ಪದ್ಧತಿ ಅಂತ ಹೇಳಿದ್ರೆ, ಈಗ 31 ಇದೆಯಲ್ಲ, 25ನ್ನು ನಾವು ಯಾವುದರಿಂದ ಭಾಗಿಸ್ತಿದ್ವಿ? 8ರಿಂದ. 8 3 24, ಎಷ್ಟು ಶೇಷ ಉಳಿತಿತ್ತು? 1. ಈಗ ಈ 3 1 ಬರೆದ್ಬಿಟ್ಟು 31 ಅಂತ ಬರೆದು ಆಧಾರ 8 ಅಂತ ಬರಿತೀವಿ. ಅದೇ ಥರ ಆಧಾರ 5, ಇದನ್ನ 25ನ್ನೇ ಆಧಾರ 5ರ ಪ್ರಕಾರ ಬರೀರಿ ಅಂತ ಹೇಳಿದ್ರೆ ಎಷ್ಟರಿಂದ ಭಾಗಿಸೋದು? 5ರಿಂದ ಭಾಗಿಸೋದು. 5 5 25, ಎಷ್ಟು ಉಳಿತು? 0. ಪುನಃ 5ನ್ನ ಭಾಗಿಸ್ಲಿಕ್ಕೆ ಆಗ್ತದೆ, 5 1 5, ಆಗ ಶೇಷ 0. 1 0 0 ಆಧಾರ 5 ಅಂತ ಹೀಗೆ ಬರೀತಿದ್ವಿ ಮಕ್ಕಳು. ನೆಕ್ಸ್ಟು ಆಧಾರ 2ರಲ್ಲಿ 25ನ್ನು ಹೇಗೆ ಬರೀತಿದ್ರಿ ಅಂದರೆ, 25ನ್ನು ಯಾವುದರಿಂದ ಭಾಗಿಸ್ಕೊಂಡು ಹೋಗಬೇಕು? 2ರಿಂದ ಭಾಗಿಸ್ಬೇಕು. 2 1 2, 2 2 4, ಎಷ್ಟು ಉಳಿತು? ಶೇಷ 1 ಉಳಿತು, ಅದನ್ನು ಇಲ್ಲಿ ಬರೀತಿದ್ವಿ. ಪುನಃ 2 2 6 12, ಶೇಷ ಎಷ್ಟು ಉಳಿತು? 0. ಪುನಃ 2 3 6, ಶೇಷ ಎಷ್ಟು ಉಳಿತು? 0. ಆಗ ಪುನಃ 1 2, ಶೇಷ ಉಳಿದಿದ್ದು 1, ಆಗ 1 1 0 0 1 ಅಂತ ಬರೀತೀವಿ. 1 1 0 0 1 ಆಧಾರ 2. 25ನ್ನು ಹೇಗೆ ಬರೀತಿದ್ರಿ ಅಂತ ಕೇಳ್ತಾರೆ. ಈ ರೀತಿ ನೀವು ಬರಿಬೇಕಾಗುತ್ತೆ ಮಕ್ಕಳೇ. ಇದನ್ನು ಇಲ್ಲಿ ಬಾಕ್ಸೋದು, ಈ ರೀತಿ ಬಾಕ್ಸೋದಲ್ಲ, ಈ ರೀತಿ ಮಾಡ್ಕೊಂಡು ಹೋಗಿ. ಇದು ಈಸಿಯೆಸ್ಟ್ ಮೆಥಡು. ಮೊದಲಿನ ಹಳೆ ಟೆಕ್ಸ್ಟ್ ಬುಕ್ನಲ್ಲಿ ಆಧಾರ 5ರ ಪದ್ಧತಿ ಮತ್ತು ಆಧಾರ 2ರ ಪದ್ಧತಿ ಇತ್ತು. ಆಗ ನಾವೇನು ಮಾಡ್ತೀವಿ, ಆಧಾರ 2ರ ಪದ್ಧತಿ 5ರ ಪದ್ಧತಿ ಅಂತ ಹೇಳಿದಾಗ 5ರಿಂದ ಬಾಕ್ಸೋದು. ಆಮೇಲೆ ಈ ರೀತಿ 5ರಿಂದ ಬಾಕ್ಸ್ಕೊಂಡು ಹೋಗೋದು. 5 5 25, ಇಲ್ಲಿ 0 ಉಳಿತದೆ, ಶೇಷನ ಬರೆಯೋದು. 5 1 5 0, ಮತ್ತೆ ಇನ್ನು ಬಾಕ್ಸಕ್ಕಾಗಲ್ಲ. ಆಗ 1 0 0, ಈ ಕಡೆಯಿಂದ ಲೆಕ್ಕ ಹಾಕೊಂಡು ಹೋಗೋದು. 1 0 0 ಅಂತ ಬರೆದು ಆಧಾರ 5 ಅಂತ ಬರೆಯೋದು. ಅದೇ ಥರ 25ನ್ನು ಬಾಕ್ಸ್ಬೇಕಾದ್ರೆ 2 1 2, 2 2 4, ಉಳ್ಕೊಳ್ಳೋದು 1 ಶೇಷ, ಅದನ್ನ ಇಲ್ಲಿ ಬರೀತೀರಾ. 2 6 12, ಶೇಷ ಇಲ್ಲ 0. ಮತ್ತೆ ಪುನಃ 2 3 6, 0 ಶೇಷ. 2 1 2, ಶೇಷ 1 ಉಳಿತದೆ. ಆಗ 1 1 0 0 1 ಅಂತ ಬರೆಯೋದು. ಅರ್ಥ ಮಾಡ್ಕೊಳ್ಳಿ, ಈ ಕಡೆಯಿಂದ ಹೋಗ್ಬೇಕಾಯ್ತಾ. 1 1 0 0 1, ಇಲ್ಲಿ ಅಷ್ಟೇ 3 1 ಆಧಾರ, ಇಲ್ಲಿ 3 1 ಆಧಾರ 8 ಇಲ್ಲಿ ಬರುವಂಥದ್ದು. ಇಲ್ಲಿಗೆ ಈ ಪಾಠ ಮುಗ್ದಿರ್ತದೆ ಮಕ್ಕಳೇ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಚತುರ್ಭುಜಗಳು ಪಾಠಗಳನ್ನು ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಮಕ್ಕಳೇ ಚತುರ್ಭುಜಗಳು. ಸ್ವಲ್ಪ ಇಂಟ್ರೆಸ್ಟಲ್ಲಿ ಕಲಿತ್ರೆ ತುಂಬ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮಕ್ಕಳೇ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.